ಇಲ್ಲೇ ನಿಂತ್ಕೊಳ್ಳೆ. ಸವಾರಿ ಎಲ್ಲ ಹೊರಟಿರೋ ಹಾಗಿದೆ. ಕಣೆ, ಸ್ವಲ್ಪ ಆಚೆ ಕೆಲಸ ಇದೆ, ಅದಕ್ಕೆ ಹೊರಟಿದೆ. ಎಲ್ಲಿಗೆ ಹೋಗ್ತಿದ್ಯಾ? ನಿನಗೆ ಮತ್ತೆ ಅಂಜುಗೆ ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸಾ? ಏನೇ ಅದು? ಒಳ್ಳೆ ಕಾಮಿಡಿ ಆಯ್ತಲ್ಲ ನಿಂದು. ಸರ್ಪ್ರೈಸ್ನ ಮೊದಲೇ ಹೇಳಿದ್ರೆ ಅದು ಸರ್ಪ್ರೈಸ್ ಆಗುತ್ತಾ? ಅಯ್ಯೋ ಹೌದಲ್ವಾ, ನಂಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಕೇಳ್ಬಿಟ್ಟೆ. ಸರಿ, ನೀನು ಹೋಗ್ಬಾ. ನಾವೆಲ್ಲ ಸೇರಿ ಫಾರ್ಮ್ ಹೌಸ್ನ ಹಬ್ಬಕ್ಕಿಂತ ಜಗಮಗ ಅಂತ ರೆಡಿ ಮಾಡ್ಬಿಡ್ತೀವಿ. ಒಳ್ಳೆ ಹುಡುಗಿ. ಬಾಯ್. ಲೇ, ಒಂದು ಡೌಟು. ಏನೇ? ನಾವು ಯಾಕೆ ದೀಪಾವಳಿ ಹಬ್ಬ ಮುಗಿದ ಮೇಲೆ ದೀಪಾವಳಿ ಹಬ್ಬನ ಆಚರಿಸ್ತಿದೀವಿ? ಆರ್ತಿ ನಿಮ್ಮ ಮನೇಲಿದ್ದಲ್ವಾ, ಸೊ ಫ್ಯಾಮಿಲಿಯವ್ರೆಲ್ಲ ಯಾವಾಗ ಒಟ್ಟಿಗೆ ಇರ್ತೀವೋ ಆವಾಗಲೇ ಖುಷಿಯಿಂದ ಹಬ್ಬ ಆಚರಿಸೋಕ್ಕಾಗೋದು. ಹಾಂ, ಇದು ಒಳ್ಳೆ ಪಾಯಿಂಟ್. ಸೂಪರ್. ಅಮೂಲ್ಯ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ಬೋದಾ? ಅದಕ್ಕೆ ಅಂಜು ಮತ್ತೆ ಆದಿತ್ಯಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ಹಬ್ಬ ಆಗಬೇಕು ಅನ್ನೋದು ನನ್ನ ಆಸೆ. ಅದು ಸರಿ, ಇಲ್ಲಿಂದ ಸಿಟಿಗೆ ನೀನು ಒಬ್ಬಳೇ ಹೋಗ್ತಾ ಇದೀಯಾ ಅಮ್ಮು? ವೇದಾಂತ್ಗೂ ಬರಕ್ಕೆ ಹೇಳಿದ್ದೀನಿ ಅಂದರೆ ಅದಕ್ಕೆ ಡೌಟ್ ಬಂದರೂ ಬರ್ಬೋದು. ಅಮೂಲ್ಯ, ಅಮೂಲ್ಯ, ನಿನ್ನೆ ಕೇಳಿದ್ದು ಒಬ್ಬಳೇ ಹೋಗ್ತೀಯಾ? ಹಾಂ, ಅದಕ್ಕೆ ಹೋಗಿ ಹೋಗಿ ರೌಡಿ ಬೇಬಿ ಹತ್ರ ಕೇಳೋಕೆ ಪ್ರಶ್ನೆನಾ ಇದು? ಈ ಬಿಲ್ಡಪ್ ಎಲ್ಲ ಸಾಕು, ರೌಡಿ ಬೇಬಿ ಅಂತೆ. ಹಾಗಾದ್ರೆ ರಿಸ್ಕ್ ತಗೊಳಕ್ಕಾಗಲ್ಲ. ಅಯ್ಯೋ ಪರವಾಗಿಲ್ಲ, ಅದಕ್ಕೆ ಬಸ್ಸು ಗಿಸ್ಸು ಏನಾದರೂ ಹಿಡ್ಕೊಂಡು ಹೋಗ್ತೀನಿ ಬಿಡಿ. ನನಗಿದೆಲ್ಲ ಹೊಸ್ತಲ್ಲ. ಅದೆಲ್ಲ ಏನೂ ಬೇಡ. ಪಾರ್ಕಿಂಗ್ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ಒಂದು ಗಾಡಿ ಇದೆ, ಅದನ್ನ ಜೋಪಾನವಾಗಿ ಹೋಗಿ ಬರುವಿ ಅಂತೆ. ಬಾ. ಹಾಂ, ಬಾ 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 ಬಾ. ಅದಕ್ಕೆ ಈ ಗಾಡಿನ? ಹಾ ಇದೆ. ಯಾಕೇನಾದ್ರು ಪ್ರಾಬ್ಲಮ್ ಇದೆಯಾ? ಏನೂ ಇಲ್ಲ, ಪರವಾಗಿಲ್ಲ ಬಿಡಿ. ನಾನು ನಮ್ಮ ಹುಡುಗನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಈ ಅದಕ್ಕೆ ನನ್ನನ್ನೇ ಸಾಗಾಕಕ್ಕೆ ನೋಡ್ತಿದ್ದಾರೆ. ಒಂದೊಂದ್ಸಲ ತುಂಬ ಕೇರ್ ಮಾಡೋದ್ರಿಂದನೇ ಕೇಡಾಗುತ್ತೆ. ಅಮ್ಮು, ಹಾಂ ಅದಕ್ಕೆ ಸ್ಟಾರ್ಟ್ ಮಾಡು. ಹಾಂ ಅದಕ್ಕೆ ಅದಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ನೋಡಿ, ಸ್ಟಾರ್ಟೇ ಆಗ್ತಿಲ್ಲ. ಹಳೆ ಗಾಡಿ ಅಲ್ವಾ, ಕಿಕ್ ಹೊಡೆದು ಸ್ಟಾರ್ಟ್ ಆಗ್ಬೋದೇನೋ. ಕಿಕ್ ಹೊಡಿತ್ಯಾ? ಅಲ್ಲಿ ಅಲ್ಲಿ. ಅದಕ್ಕೆ ಶೋರ್. ಬಾಯ್. ನೀ ರೌಡಿ ಬೇಬಿ ಅಂತಾನೆ ನಿನ್ನ ಧೈರ್ಯವಾಗಿ ಕಳಿಸ್ತಾ ಇರೋದು. ಒಬ್ಳೇ ಹೋಗು. ನೀನು ಇಲ್ಲದೆ ಇದ್ದಾಗ ನಿನ್ನ ಮತ್ತೆ ನಮ್ಮ ಅಣ್ಣನ ಲವ್ ಸ್ಟೋರಿನ ಅವನ ಬಾಯಲ್ಲೇ ಬಾಯ್ ಬಿಡಿಸ್ತೀನಿ, ನೋಡ್ತಾ ಇರು. ಸರ್ಪ್ರೈಸ್ ಇದೆ ಬಾ ಅಂತ ಮೆಸೇಜ್ ಮಾಡಿದ್ಲು. ಈಗ ನೋಡಿದ್ರೆ ಇವಳನ್ನ ಪತ್ತೆ ಆಗ್ಬಿಟ್ಟಿದ್ರಲ್ಲ. ಎಷ್ಟು ತನಕ ಕಾಯ್ಬೇಕು? ಅದು ಸರಿ, ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ಡೀಪ್ ಆಗಿ ಕಾಯ್ತಾ ಇದ್ರಿ ಅನ್ಸುತ್ತೆ. ಹೇಳದಿದ್ರೆ ಹೇಳ್ತಿರ್ಲಿಲ್ವಾ ಅದ್ಯಾ? ಈಗ ಅವ್ರು ಸೈಲೆಂಟ್ ಆಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಏನೋ ತುಂಬಾ ಪರ್ಸನಲ್ ಇರಬೇಕು. ಏನು ನನ್ನ ಹತ್ರ ಪರ್ಸನಲ್? ಅಫ್ಕೋರ್ಸ್ ನೋ, ನಿನ್ನ ಹತ್ರ ಏನು ಪರ್ಸನಲ್? ಸಾರ್ಥಕ್ ಹೇಳಿರೋ ಥರ ಎಲ್ಲ ಏನೂ ಇಲ್ಲ. ಅದು ವಿಕ್ರಾಂತ್ ಹೊರಗಡೆ ಹೋಗೋಣ ಅಂತ ಹೇಳಿದ್ದ, ಜೊತೆಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಹೌದು, ಅದಕ್ಕೆ ಯಾಕಷ್ಟು ರಾಗವಾಗಿ ಹೇಳ್ತಿದ್ದೀರಾ? ಬಾಮೈದ ಮತ್ತೆ ಆರತಿ ಜೊತೆ ನಾನೇ ಮಾತಾಡಿದ್ದೀನಿ. ಅವನೆಲ್ಲೂ ಹೊರಗೆ ಹೋಗ್ತಿಲ್ಲ. ನಮ್ಮೆಲ್ಲರಿಗೋಸ್ಕರ ನಾನು ಪಿಕ್ನಿಕ್ ಅರೇಂಜ್ ಮಾಡಿದ್ದೀನಿ, ನೀವು ಬನ್ನಿ.
ಅಯ್ಯೋ ದೇವ್ರೆ, ಅಮೂಲ್ಯನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋದಕ್ಕೂ ಆಗಲ್ಲ. ಇದೊಳ್ಳೆ ರಗಳೆ ಆಯ್ತಲ್ಲ. ಅಣ್ಣ ನೀನು ಬಾ 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 ಬಾ. ಬನ್ನಿ ಬನ್ನಿ. ನಮ್ಮ ಹಣೆ ಬರಹನೇ ಸರಿ ಇಲ್ಲ. ಎಲ್ಲೋದ್ರೂ ಇಂಥ ಡಕೋಟಾ ಗಾಡಿಗಳು ಹುಡ್ಕೊಂಡ್ ಬಂದು ನನಗೆ ತಗ್ಲಾಕೊಳ್ಳುತ್ತೆ. ನಮ್ಮ ರಾಣಿಗೆ ಒಂದು 3 ವರ್ಷ ಆಗಿರ್ಬೋದು, ಶತಾಯುಷಿ. ಇದಕ್ಕೆ ಡಬಲ್ ಸೆಂಚುರಿನೇ ಹೊಡೆದಿದ್ಯಾ ಅಂತ ಡೌಟ್. ನಮ್ಮ ರಾಣಿಗೆ ಹಿಂಗೆ ಹೇಳಿದಿದ್ರೆ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಮಾಡಿರೋದು. ಆದ್ರೆ ಇದಕ್ಕೆ ಸ್ಪೀಕರ್ ಔಟ್ ಅನ್ಸುತ್ತೆ. ನಾನು ಹೇಳಿದ್ ಕೇಳಿಸೇ ಇಲ್ಲ. ಏಯ್ ಏಯ್, ನಾನು ಹೇಳಿದ್ ಕೇಳಿಸ್ಬಿಡ್ತಾ ನಿಂಗೆ? ಪ್ಲೀಸ್ ಸ್ಟ್ರೈಕ್ ಎಲ್ಲ ಮಾಡಬೇಡ, ಪ್ಲೀಸ್ 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 ಪ್ಲೀಸ್. ಕರ್ಮಕಾಂಡ. 200 ವರ್ಷ ವಯಸ್ಸಾದ್ರೂ ಕಿವಿ ಮಾತ್ರ ಚೆನ್ನಾಗೇ ಕೇಳುತ್ತಲ್ಲ. ಏನೋಪ್ಪ, ನನ್ನ ಪಾಲಿಗೆ ಬರೋ ಗಾಡಿಗಳೆಲ್ಲ ರೋಡ್ ಮಧ್ಯೆನೇ ಕೈ ಕೊಡುತ್ತೆ. ಬಜ್ರಂಗಿ, ಪ್ಲೀಸ್ ಸ್ಟಾರ್ಟ್ ಆಗೋ ಥರ ಮಾಡು. ಪ್ಲೀಸ್ ಸ್ಟಾರ್ಟ್ ಆಗು ಪ್ಲೀಸ್. ನಿನಗೂ ನಮ್ಮ ರಾಣಿ ಥರ ಮನುಷ್ಯ ಭಾಷೆ ಅರ್ಥ ಆಗುತ್ತೆ ಅಂತ ನಾನು ದೇವ್ರಾಣೆ ಅನ್ಕೊಂಡಿರಲಿಲ್ಲ ಕಣೆ. ಗೊತ್ತಿದ್ರೆ ಬೈಕೊಳ್ಳೋ ಸಾಹಸ ಎಲ್ಲ ಮಾಡ್ತಾನೆ ಇರಲಿಲ್ಲ. ಓ, ನಿನಗೆ ಬೈದೇನು ಪ್ರಯೋಜನ? ಎಲ್ಲ ಸುಳ್ಳೆ ಪುಳ್ಳೆಯಿಂದನೇ ಆಗಿದ್ದು. ಈ ಸಂಪೂರ್ಣ ಅನಾಹುತದ ಹೊಣೆನ ಅವನೇ ಹೊತ್ಕೋಬೇಕು. ಗರ್ಲ್ ಫ್ರೆಂಡ್ ಕಾಲ್ ಮಾಡಿದಾಗ ನಿಯತ್ತಾಗಿ ರಿಸೀವ್ ಮಾಡಿ, ಹೇಳು ಚಿನ್ನ, ನನ್ನಿಂದ ಏನಾಗಬೇಕು ಅಂತ ಕೇಳಬೇಕು. ಅದು ಒಳ್ಳೆ ಹುಡುಗರ ಲಕ್ಷಣ. ಅದು ಇವನು ಇದ್ದಾನೆ. ಯಪ್ಪ ಪರಮಾತ್ಮ, ಈ ಅಮಾಯಕಿ ಆರ್ತನಾದ ನಿನಗೆ ಕೇಳಿಸ್ತಲ್ಲ. ಇಷ್ಟ ಹತ್ರದಲ್ಲೇ ನನಗೊಂದು ಮೆಕ್ಯಾನಿಕ್ ಶಾಪ್ ಕಾಣಿಸ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೇವ್ರೆ, ಆ ದೇವ್ರು ನಿನಗೆ ಒಳ್ಳೇದು ಮಾಡಿ. ಸೈಡ್ ಸ್ಟ್ಯಾಂಡ್ ಬೇರೆ ಸರಿ ಇಲ್ಲ. ಸೆಂಟ್ರ್ ಸ್ಟ್ಯಾಂಡ್ ನಂಗೆ ಒಬ್ಳಿಗೆ ಹಾಕೋಕ್ಕಾಗುತ್ತಾ? ಆನೆ ಥರ ಇದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ, ಯಾರಾದರೂ ಇದ್ದೀರಾ? ಅಂಗಡಿ ಏನೋ ಇದೆ, ಆದರೆ ಯಾರು ಕಾಣ್ತಿಲ್ವಲ್ಲ. ಸತ್ಯ, 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 ಎಲ್ಲೋದ್ರಪ್ಪ ಈ ಹುಡುಗರು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಆಂಟಿ. ಅಂಗಡಿನ ಈ ಥರ ಅನಾಥವಾಗಿ ಬಿಟ್ಟು ಹೋದ್ರೆ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಅಂತ. ಕಾಲದಲ್ಲೂ ಎಷ್ಟು ಲಕ್ಷಣವಾಗಿ ಲಂಗ ದಾವಣಿ ಹಾಕೊಂಡಿದ್ದಾಳೆ. ಹುಡುಗಿ ಅಂದ್ರೆ ಹೀಗಿರ್ಬೇಕು. ಹೀಗೆಲ್ಲ ಅಂಗಡಿನ ಖಾಲಿ ಬಿಟ್ಟು ಹೋಗ್ಬಾರ್ದಂಟಿ. ಕಣ್ಮುಂದೆನೆ ಕಿಡ್ನಿನ ಕಿಡ್ನಾಪ್ ಮಾಡೋ ಕಾಲ ಇದು. ಅಂಗಡಿ ಓನರು ಇಷ್ಟು ಓಪನ್ ಆಗಿ ಅಂಗಡಿನ ಬಿಟ್ಟು ಹೋಗಿದಾನಲ್ಲ, ಕಳ್ಳರು ಕಾಕರು ತಲೆಗೊಂದು ಐಟಮ್ ಅಂತ ಎತ್ತಕೊಂಡು ಹೋಗ್ಬಿಡಲ್ವಾ? ಬುದ್ಧಿನೇ ಇಲ್ಲ ಜನಕ್ಕೆ. ಇದು ಬೇಜವಾಬ್ದಾರಿ ಪರಮಾವಧಿ ಆಂಟಿ ಅಲ್ವಾ? ಇದು ನಂದೇ ಅಂಗಡಿ ಅಮ್ಮ. ಭಗವಂತನ ಬಗ್ಗೆ ದೇವ್ರ ಹತ್ರ ಫಿಟ್ಟಿಂಗ್ ಇಟ್ಟಂಗಾಯ್ತು. ಅಮ್ಮು, ನಿಂಗಿದ್ ಬೇಕಿತ್ತಾ? ಇಲ್ಲಿ ಯಾವಾಗಲೂ ಜನ ಇರ್ತಾರೆ.
ಹೊರಗಡೆ ಎಲ್ಲೋ ಕಾಫಿ ಕುಡಿಯಕ್ಕೆ ಹೋಗಿರ್ಬೇಕು. ಆಹಾ ಹ್ಞೂ ಆಂಟಿ ಕರೆಕ್ಟು ಇದ್ರೂ ಇರ್ಬೋದು. ಮೂರೊತ್ತು ಕೆಲಸ ಮಾಡ್ತಾ ಇರೋದಕ್ಕಾಗತ್ತಾ? ಪಾಪ ಅವ್ರಿಗೂ ರಿಫ್ರೆಶ್ಮೆಂಟ್ ಅಂತೆಲ್ಲ ಬೇಕಲ್ವಾ? ಏನಾದರೂ ಕೆಲಸ ಇತ್ತಮ್ಮ? ಹೌದು ಆಂಟಿ, ಈ ಗಾಡಿ ಇವತ್ತ ನಾಳೆನೋ ಸಾಯೋ ಹೋಗಿದೆ. ಎಮರ್ಜೆನ್ಸಿ ಇತ್ತು ಅಂತ ಎತ್ತಕೊಂಡು ಬಂದ್ಬಿಟ್ಟೆ. ಕರೆಕ್ಟಾಗಿ ರೋಡ್ ಸೆಂಟ್ರಲ್ಲೇ ಕೈ ಕೊಟ್ಬಿಡ್ತು. ಸರಿ ಮಾಡ್ಕೊಡ್ತೀರಾ? ನನಗೆಲ್ಲಮ್ಮ ಇದೆಲ್ಲ ಬರುತ್ತೆ. ಮತ್ತಾರಿಗೆ ಬರುತ್ತೆ? ಯಾರಿಗೆ ರಿಪೇರಿ ಮಾಡಕ್ ಬರುತ್ತೋ ಆ ಪುಣ್ಯಾತ್ಮರು ಇದನ್ನ ಅಲ್ಲೇ ಬಿಟ್ಟು ಬಂದಿದ್ರು, ನಾನು ತಗೊಂಡ್ ಬಂದೆ. ನೋಡಿದ್ರೆ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು, ತಡ ಆಗ್ತಾ ಇದೆ. ಅಂದ್ರೆ ಈ ನಿರ್ಜನ ಗ್ಯಾರೇಜಲ್ಲಿ ನಾನು ಒಬ್ಳೆ ಮಾಡಿ ಹೋಗ್ತೀರಾ ಅನ್ನಿ? ಇಲ್ಲೇನು ಸಮಸ್ಯೆ ಆಗಲ್ಲಮ್ಮ. ನೀನು ಅರಳು ಹುರಿದ ಹಾಗೆ ಮಾತಾಡ್ತೀಯ. ನೀನು ನೋಡಿದ್ರೆ ಒಳ್ಳೆ ಸಂಸ್ಕಾರವಂತರ ಮನೆ ಹುಡುಗಿ ಥರ ಕಾಣಿಸ್ತೀಯ. ನಮ್ಮ ಬಗ್ಗೆ ಫಸ್ಟ್ ಮೀಟಿಂಗಲ್ಲೇ ಒಳ್ಳೆ ಮಾತಾಡಿದ ಮೊದಲನೇ ವ್ಯಕ್ತಿ ನೀವು. ನೀನು ಹೇಗೋ ಸತ್ಯ ಕಾಯ್ತಿದೀಯಾ? ತಗೋ, ಇದನ್ನ ಅವಳಿಗೆ ನಾನು ಕೊಟ್ಟೆ ಅಂತ ಕೊಟ್ಬಿಡು. ಸತ್ಯನ ಕೈಲಿ ಯಾವುದೇ ಗಾಡಿ ಎಂಥದೇ ಸ್ಥಿತಿಲಿದ್ರೂ ರಿಪೇರಿ ಚೆನ್ನಾಗಿ ಮಾಡ್ತಾಳೆ ಅಂತ ಜನ ಮಾತಾಡ್ಕೊಳ್ತಾ ಇರ್ತಾರೆ. ನಿನ್ನ ಗಾಡಿಗೂ ಹುಷಾರಾಗುತ್ತೆ ಬಿಡು. ಇದನ್ನು ಕೊಟ್ಬಿಡು ಅವಳ ಕೈಲಿ. ಅಂದರೆ ಗ್ಯಾರೇಜ್ ಮೆಕ್ಯಾನಿಕ್ಕು ಸತ್ಯ. ಯಾರಿದು ಸತ್ಯ? ಆಂಟಿ ಬೇರೆ ಭರ್ಜರಿಯಾಗಿ ಬಿಲ್ಡಪ್ ಕೊಟ್ಟು ಹೋದ್ರು ಅಂದರೆ ಪರವಾಗಿಲ್ಲ ಗುರು. ಸತ್ಯ ಸಖತ್ತಾಗೆ ಹೆಸರು ಮಾಡಿದ್ದಾನೆ. ಪಾಪ ಅಮೂಲ್ಯ ಆಗ್ಲಿಂದ ಕಾಲ್ ಮಾಡ್ತಿದ್ಲು. ರಿಸೀವ್ ಮಾಡಿ ಮಾತಾಡಿದ್ರೆ ಇವ್ರಿಗೆ ಡೌಟ್ ಬರುತ್ತೆ ಅಂತ ರಿಸೀವ್ ಮಾಡಲಿಲ್ಲ. ಅವಳು ಹೊರಟೋಗಿದ್ದಾಳೆ ಅನ್ಸುತ್ತೆ. ಕಾಲ್ ಪಿಕ್ ಮಾಡದಿದ್ರು ಆಮೇಲೆ ಹೋಗಿ ಇವಳನ್ನಾದ್ರೂ ಪಿಕ್ ಮಾಡಲೇಬೇಕು. ಆದರೆ ಇಲ್ಲಿನ ಸೆಟಪ್ ನೋಡಿದ್ರೆ ಆದ್ಯ ಸಾರ್ಥಕ್ ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದೇ ಇಲ್ಲ ಅನ್ಸುತ್ತೆ. ಅಣ್ಣ ಬಾ ಕೂತ್ಕೋ. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ? ಪಿಕ್ನಿಕ್ ಪರ್ಫೆಕ್ಟ್ ವೆದರ್. ಸಂಜೆವರೆಗೂ ಬೇಕಿದ್ರು ಆರಾಮ್ಸೆ ಕುತ್ಕೋಬಹುದು. ಏನು ಸಂಜೆವರೆಗೂ ಈ ರೌಡಿ ಬೇಬೆನ ಮರ್ಡರ್ ಮಾಡೋದಂತೂ ಗ್ಯಾರಂಟಿ. ಕರೆಕ್ಟಾಗಿ ಹೇಳಿದೆ ಆದ್ಯ. ಎಂತ ವೆದರ್ ಇದು, ಎಷ್ಟು ಪ್ಲೆಸೆಂಟ್ ಆಗಿದೆ ಅಲ್ವಾ ವೇದಾಂತ್? ಇಂಥ ವೆದರಲ್ಲಿ ನಿಮಗೆ ನಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಶೇರ್ ಮಾಡ್ಕೊಳ್ಳಿ ವೇದಾಂತ್. ಇವತ್ತಿನ ನಮ್ಮ ಟೈಮ್ ಎಲ್ಲ ನಿಮ್ಮದೇ. ಯಾಕಣ್ಣ ಮುಖನ ಆ ಥರ ಮಾಡ್ಕೊಂಡಿದ್ಯಾ? ಯಾಕೆ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ಯಾ? ಅದೇ ಆಗ್ಲೇ ಹೇಳಿದಲ್ಲ, ವಿಕ್ರಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಪಾಪ ಅವ್ನು ಕಾಯ್ತಿರ್ತಾನೆ. ನಾನು ಹೋಗಿ ಮೀಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಂದ್ಬಿಡ್ತೇನೆ. ಅಯ್ಯೋ ನೀ ಕೂತ್ಕೊಳ್ಳೋಣ, ಅವನಿಗೆ ಹೇಳಿದ್ರೆ ಆಯ್ತು. ಏನಾದ್ಯಾ ಹಾಗೆ ಮಾತಾಡ್ತಿದ್ಯಾ? ಪಾಪ ಅವ್ನು ವೇಟ್ ಮಾಡ್ತಿರ್ತಾನೆ. ಅಲ್ಲ ಅಲ್ಲಿವರೆಗೆ ಹೋಗಿ ಹೇಳ್ಬೇಕು ಅಂತ ಏನೂ ಇಲ್ಲ ಬಿಡು. ಅರ್ಥ ಆಗ್ಲಿಲ್ಲ. ವೇದಾಂತ್ ಅಲ್ಲಿ ನೋಡಿ, ಹಾಯ್ ಅಗ್ರಜ. ಹಾಯ್ ವಿಕ್ರಾಂತ್.
ನೀನು ಬಂದು ಎಷ್ಟೊತ್ತಾಯ್ತು? ನನಗೇನಾದರೂ ಮೆಕ್ಯಾನಿಕ್ ಕೆಲಸ ಬಂದಿದ್ದಿದ್ರೆ ನಾನೇ ಮಾಡ್ಕೊಂಡ್ಬಿಡ್ತಿದ್ದೆ. ಅಲ್ಲ, ಓನರ್ ನಂಬಿ ಅಂಗಡಿನ ಬಿಟ್ಟು ಹೋದ್ರೆ ಹೀಗ ಮಾಡೋದು. ಈ ಸತ್ಯ ಎಂಪ್ಲಾಯಿ ಆಗಿ ಇಷ್ಟು ಕೊಪ್ಪು ತೋರಿಸ್ತಾನೆ ಅಂದರೆ ನೀನು ಓನರ್ ಆಗಿಬಿಟ್ರೆ ಅದಿನ್ನೆಷ್ಟು ಆಟಗಳು ಆಡ್ಬಿಡ್ತಾನೋ. ಏನಮ್ಮ ಸತ್ಯನ್ ಬಗ್ಗೆ ಬೇಜಾನ್ ಮಾತಾಡ್ತಿದ್ಯಾ? ಏನ್ ಕತೆ? ಬೆಳ್ಬೆಳಗ್ಗೆ ಯಾರ ಮಕ್ಕ ನೋಡ್ಕೊಂಡ್ ಬಂದಿದ್ಯಾ? ಲೋ ಚಿಲ್ಟಾರಿ, ಮರಿ ಡೈನೋಸರಸ್. ನಮ್ಮ ಮನೇಲಿರೋ ದೊಡ್ಡ ಡೈನೋಸರಸ್ನೇ ಇಟ್ಟಾಡ್ಸ್ಬಿಡ್ತೀನಿ. ನೀನು ಸೆಂಟಿಮೀಟರ್ ಅಳತೆ ಮಾಡೋಷ್ಟಿದ್ಯಾ? ಬೇಜಾನ್ ಗಾಂಚಲಿ ಮಾಡ್ತಿದ್ಯಲ್ಲ. ಏಯ್ ಸಮಾಧಾನ ಮಾಡ್ಕೊಳ್ಳೋ ಡೈನೋಸರಸ್. ಅಮ್ಮಾಟೆ ಕಣ. ಆಯ್ತು ಅಲ್ಲಮ್ಮ, ನೀವಿರೋದು ನಮ್ಮ ಏರಿಯಾ ಅಂತ ಗೊತ್ತು ತಾನೆ? ಬಿಟ್ರೆ ಬೇಜಾನ್ ಮಾತಾಡ್ತಾ ಇದೆಯಲ್ಲ. ಇದು ಸತ್ಯ ಏರಿಯಾ. ಹಾಯ್, ಅವಾಗಿಂದ ನೋಡ್ತಾನೆ ಇದೀನಿ, ಒಬ್ರಾದ್ಮೇಲೆ ಒಬ್ರು ಸತ್ಯ ಅಂತ ಬಿಲ್ಡಪ್ ಕೊಡೋದೇ ಆಗೋಯ್ತು. ಕರ್ಸ್ರೋ ಅವನ್ನ, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಲೋ, ಅವನು ಇವನು ಅಂತೆಲ್ಲ ಮಾತಾಡಂಗಿಲ್ಲ. ರೆಸ್ಪೆಕ್ಟ್ ಕೊಡ್ಬೇಕು. ನಮ್ಮ ಸತ್ಯಂ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ನನ್ನ ಬಗ್ಗೆನೂ ನಿಮ್ಗಿನ್ನೂ ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೆಲ್ಲ ಮಾತುಕತೆನೇ ಇರ್ತಾ ಇರ್ಲಿಲ್ಲ. ಜನ ನಮ್ಗೆ ರೌಡಿ ಬೇಬಿ ಅಂತಾರೆ. ಹೆಸರು ಕೇಳಿರ್ತೀರ? ಏಯ್, ನಾನೇನ್ ಕಾಮಿಡಿ ಮಾಡ್ತಿದ್ದೀನ? ನಾವೊಂಥರ ಜೀವಂತ ದಂತಕತೆ ಇದ್ದಂಗೆ. ನಮ್ಮ ಹತ್ರ ಈ ಡಂಗಾಣಿ ಆಟಗಳೆಲ್ಲ ನಡೆಯಲ್ಲ. ಯಾರ ಇವಳು? ಅಲ್ಲ ಕಡು, ಮೈಂಡ್ಲೆಸ್ ಮಾಸ್ ಮೂವಿಲಿರೋ ಡೈಲಾಗ್ ಎಲ್ಲ ಬಾಯ್ಪಾಠ ಮಾಡ್ಕೊಬೋದು. ನಮ್ಮದೇ ಹೊಡಿತಾಳೆ ರೌಡಿ ಬೇಬಿ ಅಂತ. ಹಂಗಾರೆ ನಾನು ಈ ಬೆಂಗಳೂರು ಭಾಷಾ. ಏಯ್ ಕಸ ಪ್ಲೀಸ್. ಜನ ನಮ್ಗೆ ರೌಡಿಸಂ ಬಿಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಪದೇ ಫೀಲ್ಡ್ ಗಿಳಿಸ್ತಾ ಇದ್ದೀರಾ ನನ್ನ. ಕಾಕ್ರಾಜು, ಇದ್ಯಾರ ಲೂಸ್ ಗಿರಾಕಿದ್ರು? ಅಲ್ಲ, ಇವಳೇ ರೌಡಿ ಬೇಬಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಇನ್ನು ನಮ್ಮ ಸತ್ಯನ ಡಾಯ್ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಏಯ್, ನಿಮ್ದೆಲ್ಲ ಯಾಕೋ ಅತಿ ಆಯ್ತು ಕಣ್ರೋ. ನನಗೆ ಆ ನಿಕ್ ನೇಮ್ ಯಾಕೆ ಬಂತು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಂಡ್ರಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ತೋರಿಸ್ತೀವಿ. ಅವನು ಸತ್ಯ ಯಾವನು? ಅಣ್ಣ ಅವ್ರಿಲ್ಲ, ಆಮೇಲೆ ಬನ್ನಿ. ಹೋಯ್, ನನಗೆ ಆಮೇಲೆ ಬಂತ್ಯಾ? ಹೆಂಗಿದೆ ಮೈಗೆ? ಬರೆಯೋ ನಿಮ್ಮ ಸತ್ಯನ. ನಮ್ಮ ಅಣ್ಣ ಮಾತಾಡಕ್ಕೆ ಅಂತ ಬುಲಾವ್ ಕೊಟ್ರೆ ರೀಪ್ಲೇನೆ ಮಾಡಲ್ಲ ಅಂತಾನೆ. ಅವನಿಗೆ ಎಷ್ಟು ಕೊಬ್ಬಿರ್ಬೇಡ. ಇವತ್ತೆಲ್ಲ ಇಳಿಸ್ತೀನಿ. ಆಚೆ ಬರೋ ಕೇಳೋ. ಏಯ್, ಏನ್ ನವಾಜು, ಆಲ್ರೆಡಿ ಒಂದು ಡೀಲಿಂಗ್ ಅಲ್ಲಿ ಇದ್ದೀವಿ. ಈ ಗ್ಯಾಪ್ ಅಲ್ಲಿ ನಿಮ್ಗುಳ್ ಬೇರೆನಾ? ಅವನು ಗೀವ್ನು ಎಲ್ಲ ಅಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನಮ್ಮ ಹತ್ರ ನಕ್ರ ಮಾಡಿದ್ರೆ ಲೈಫೇ ಬರ್ಬಾದಾಗುತ್ತೆ, ತಿಳ್ಕೊ. ಜುಜುಬಿ ಗ್ಯಾರೇಜ್ ಇಟ್ಕೊಂಡೆ ಇಷ್ಟೊಂದು ಬಿಲ್ಡಪ್ ಅಂದ್ರೆ ಇನ್ ನಮ್ಗೆ ಎಷ್ಟಿರ್ಬೇಡ. ಅಲೋ, ಇದ್ ನಮ್ ಸತ್ಯನ್ ತಂದಾರ್ ಗ್ಯಾರೇಜು. ಬಾಯ್ ಬಂದಿದ್ದೆಲ್ಲ ಮಾತಾಡ್ಬೇಡ. ಅವಾಗಿಂದ ನಮ್ ಸತ್ಯ ಅಂತ ಓವರಾಗಿ ಆಡ್ತಿದ್ರಲ್ಲೋ. ಅವನೇ ದೊಡ್ಡ ಪ್ರಾಂಗಣ. ಅಯ್ಯೋ, ನಿಮ್ಮ ಈ ಲಡ್ಕಾಸಿ ಅಂಗಡಿಗೆ ಮರ್ಯಾದೆ ಬೇರೆ ಕೇಳು. ನಿಮ್ ಪಾಲ್ಗೆ ಇದು ಲಡ್ಕಾಸಿನೋ ಪುಟ್ಕಾಸಿನೋ ಆಗಿರ್ಬೋದು, ಆದ್ರೆ ಇದವ್ರ ತಂದೆ ಅಂಗಡಿ ಅಂತ ಹೇಳಿದ್ರು ತಾನೆ. ಅದಕ್ಕೆ ನೀವು ಮರ್ಯಾದೆ ಕೊಡ್ಲೇಬೇಕು. ನೋಡ್ದಿರೋ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪು. ಅಲೋ, ಹುಡುಗಿರಿ ಅವತ್ತು ಸೈಲೆಂಟ್ ಆಗಿ ಸೈಡಲ್ಲಿ ಇರ್ಬೇಕು. ಅದನ್ನ ಬಿಟ್ಟು ನಮ್ಮಂತರ ಹತ್ರ ನಕ್ರ ಮಾಡಬಾರ್ದು. ಕುಲ್ಗೆಟ್ಟೋಗಿರೋ ನಿಮ್ಮಂತವ್ರೆ ಸೆಂಟ್ರಲ್ ಇದ್ದೀರಾ ಅಂದಮೇಲೆ ನಿಯತ್ತಾಗಿರೋ ನಾವ್ಯಾಕಪ್ಪ ಸೈಡಲ್ಲಿ ಇರ್ತೀವಿ? ಜಾಸ್ತಿ ಹಾರಾಡಿದ್ರೆ ಆಮೇಲೆ ಹರಿದಾಡಕ್ಕೂ ಆಗಲ್ಲ. ಹುಷಾರ್. ಯಾವಳ ಗುರು ಇವಳು? ನಮ್ ಸತ್ಯ ರೇಂಜ್ಗೆ ಅವಾಜ್ ಆಗ್ತಾವಳೆ. ಏನೋ ಹಿಂದ್ಗಡೆ 4 ಜನ ಹುಡುಗರಿದ್ದಾರೆ ಅಂತ ಮೆರಿತಾ ಇದೀಯಾ? ಹೊಸ್ಕಾಗ್ಬಿಡ್ತೀವಿ. ಲೇ, ಸಾಕಿರೋ ಅವಾಗಿಂದ ನೋಡ್ತಾನೆ ಇದೀನಿ. ಬರೀ ಅವಾಗಿಂದ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತು. ಸತ್ಯನ್ ಜಾಗದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ಪಕ್ಕ ನೀನ್ ಗ್ರಾಚಾರ ಕೆಟ್ಟಿದೆ ಅಂತಾನೆ ಲೆಕ್ಕ. ಸತ್ಯ ಬರೋ ಅಷ್ಟ್ರಲ್ಲಿ ಇಲ್ಲಿಂದ ಕಳಿಸ್ಕೊಂಡ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ನಿಮ್ಮನ್ನ ಯಾರ ಕೈಯಲ್ಲಿ ಉಳ್ಸಕ್ಕಾಗಲ್ಲ. ಉತ್ತಮಯ್ಯ, ಯಾವನವನು ಸತ್ಯ? ಯಾರವನು? ಬರಕ್ಕೆ ಅವನ್ನ. ಯಾವನು ಅಲ್ಲ ಕಣ್ರೋ, ಯಾವಳು